ನಮಸ್ಕಾರ. ನನ್ನ ಹೆಸರು KR ಕೃಷ್ಣಯ್ಯ ಅಂತ ಹೇಳ್ಬಿಟ್ಟು ನಾನು ಮೊದಲು ಕೃಷಿ ಇಲಾಖೆಯಲ್ಲಿ ಜಂಟಿ ಕೃಷಿ ನಿರ್ದೇಶನಾಗಿ ಕಾರ್ಯನಿರ್ವಹಿಸಿ 12 ವರ್ಷದ ಹಿಂದೆ ರಿಟೈರ್ಡ್ ಆದೆ. ರಿಟೈರ್ಡ್ ಆದ ನಂತರ ನಮ್ಮ ರೈತರ ಬೇಡಿಕೆಗೆ ಅನುಗುಣವಾಗಿ ನಾನು VST ಟೀಲರ್ಸನ್ನು ಡೀಲರ್ಶಿಪ್ ತೆಗೆದುಕೊಂಡು SLN ಅಗ್ರಿಟೆಕ್ ಎಂಬ ಹೆಸರಿನಿಂದ ನಾವು 12 ವರ್ಷದಿಂದ ಈಗಾಗಲೇ ನಾವು ಈ ಬಿಸ್ನೆಸ್ ಪ್ರಾರಂಭ ಮಾಡಿದ್ದೀವಿ. ಒಂದೇನಂತಂದರೆ, ಮೊದಲು VST ಅಂದ ತಕ್ಷಣ ಕೇವಲ 138 DI ಪೋರ್ಟಿದ್ರೆ ಮಾತ್ರ ಸೀಮಿತ ಆಗಿತ್ತು. ಆಗ ಈಗ ನಮ್ಮ VST ಕಂಪ್ನಿ ರೈತರ ಬೇಡಿಕೆಗೆ ಅನುಗುಣವಾಗಿ ಹಲವಾರು ಕೃಷಿ ಉಪಕರಣಗಳನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟಾರ್ಟಿಂಗ್ ಟಿಲ್ಲರ್ ರೇಂಜನ್ನು ತೆಗೆದುಕೊಂಡ್ರೆ ಮೊದಲು ಇದು 9 HP, ಇದು ಒಂದು VST ಶಕ್ತಿ 95 DI ಇಗ್ನಿಟೋ. ಇದು ಸೆಲ್ಫ್ ಸ್ಟಾರ್ಟು 9 HP ಸೆಲ್ಫ್ ಸ್ಟಾರ್ಟ್ ಇದೆ. ಕೊನೆಗೆ ಇದಕ್ಕೆ ಬಾಳೆಗೆ ಮತ್ತು ಕಬ್ಬಿನಲ್ಲಿ ಹೊಡಿಲಿಕ್ಕೆ ಭಾಳ ಅನುಕೂಲ ಇದೆ. ಕೊನೆಗೆ ಇದು 1.25 2 ಅಡಿ ರೇಂಜ್ ಎಂದು ಬರುತ್ತೆ ಬಿಡ್ತದೆ. ಇದು ಭಾಳ ಸೆಲ್ಫ್ ಸ್ಟಾರ್ಟು. ಇದು ಒಂದು ಮಾಡೆಲ್ಲು. ಇದಾದ ನಂತರ ಮಾಮೂಲು ರೆಗ್ಯುಲರು 130 ಶಕ್ತಿ VST ಶಕ್ತಿ 130 DI ಇದು ರೆಗ್ಯುಲರ್ ಮಾಡಲಿತ್ತು. ಇದು ಕೂಡ ಪೂರ್ಣ ಬೆಲೆ ನಿಮಗೆ 1,91,719 ರೂಪಾಯಿ. ಮತ್ತು ಇನ್ನು ಅದು ಬಿಟ್ಟು ಮತ್ತೆ ಇನ್ನು ಹೊಸ ಮಾಡೆಲ್ ಬಂದಿದೆ. ಇದರಲ್ಲಿ ಡೂಮ್ ಟೈಪ್ ಚೇಂಜ್ ಮಾಡಿದ್ದಾರೆ, LED ಲೈಟಿಂಗ್ ಇದೆ, ಮತ್ತು ನಿಮ್ಗೆ ಇದರಲ್ಲಿ ಏನಾದರೆ ಅವರ್ ಮೀಟ್ರ್ ಇದೆ. ಅವರ್ ಮೀಟ್ರ್ ಬರ್ತದೆ, ಏಕೆ ಎಷ್ಟು ಗಂಟೆ ಓಡಿದೆ ಅಂತ ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಮತ್ತು ನಿಮಗೆ ಡೀಸೆಲ್ ಕ್ಯಾಪ್ ಲಾಕು ಕೂಡ ಬರ್ತದೆ. ಇವೆಲ್ಲಕ್ಕೂ ಕೂಡ 9 HP ಇರ್ಬೋದು, 13 HP ಇರ್ಬೋದು, 13.5 HP ಇರ್ಬೋದು, ಮತ್ತು ಇನ್ನೊಂದು 16 HP ಇದೆ. ಅದನ್ನು ತಕ್ಷಣ ಇಲ್ಲಿ ನಮಗಿಲ್ಲ, ಅದು ಕೂಡ ಇದೆ. ಇವೆಲ್ಲಕ್ಕೂ ಕೂಡ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಸಿಗುತ್ತೆ. ಕಾಮನ್ ಆಗಿ ಯಾವುದೇ ಮಾಡಲ್ ತೆಗೆದುಕೊಂಡ್ರೆ 77,344 ರೂಪಾಯಿ ಜನರಲ್ ಫಾರ್ಮರ್ಸ್ಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 1 ಲಕ್ಷ ರೂಪಾಯಿ ಸಬ್ಸಿಡಿ. ಆದರೆ ಈ ಸಬ್ಸಿಡಿ ಏನಾಗಿರುತ್ತೆ ಅಂದರೆ, ಕೃಷಿ ಇಲಾಖೆಯಲ್ಲಿ ಲಭ್ಯತೆ ಅನುಗುಣವಾಗಿ ಇದಿರುತ್ತೆ. ಆಗ ಅಂದ್ಕೊಂಡು ಇದಕ್ಕೆ ಏನು ಮಾಡ್ಬೋದು, ರೈತರು ಕೃಷಿ ಇಲಾಖೆ ಕೃಷಿ ಇಲಾಖೆ ಅರ್ಜಿ ಸಲ್ಲಿಸ್ಬೋದು. ಈಗ ಭಾಳಷ್ಟು ಜನ ರೈತರಿಗೆ ಯಾವ ಅರ್ಜಿ ಕೊಡಬೇಕು, ಎಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿರ್ತವೆ. ಒಂದು, ಕೃಷಿ ಇಲಾಖೆಯಿಂದ ಸಹಾಯಧನ ಕ್ಲೈಮ್ ಮಾಡಬೇಕು ಅಂತಂದರೆ ಕೃಷಿ ಇಲಾಖೆಗೆ ಅರ್ಜಿ ಕೊಡಬೇಕು. ಅರ್ಜಿ ಜೊತೆ ಏನೇನು ಕೊಡ್ಬೇಕು, ಡಾಕ್ಯುಮೆಂಟ್ಸ್ ಕೊಡಬೇಕು ಅಂದರೆ, ಒಂದು ನಿಗದಿತ ಅರ್ಜಿ ಫಾರಮ್ ಇದೆ, ಅರ್ಜಿ ಫಾರಮ್ ಫಿಲಪ್ ಮಾಡಿಕೊಡಿ. ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡು, 2 ಪಾಸ್ಪೋರ್ಟ್ ಸೈಜ್ ಫೋಟೋ, RTC ಕಾಪಿ ಮತ್ತು ಬ್ಯಾಂಕ್ ಪಾಸ್ಬುಕ್ ಜಿರಾಕ್ಸು, ಇಷ್ಟು ಡಾಕ್ಯುಮೆಂಟ್ಸನ್ನ ಮತ್ತು 100 ರೂಪಾಯಿ ಚಾಪ್ ಹಾಕಾಗ್ದ. ಇಷ್ಟು ಡಾಕ್ಯುಮೆಂಟ್ನ ಕೃಷಿ ಇಲಾಖೆಗೆ ನೀವು ಸಬ್ಮಿಟ್ ಮಾಡಿ ಅಕ್ಲೈಮೆಂಟ್ ತೊಗೊಳ್ಳಿ. ಸೊ ನಿಮ್ಮ ಸೀನಿಯಾರಿಟಿ ಮೇಲೆ ಅರ್ಹತೆ ನೋಡಿಕೊಂಡು ಕೃಷಿ ಇಲಾಖೆಯವರು ಕೂಡ ಅವ್ರು ತಮಗೆ ತಿಳಿಸ್ತಾರೆ, ಬಂದು ಸಬ್ಸಿಡಿ ಬಂದಿದೆ, ನೀವು ತೆಗೆದುಕೊಬೋದು ಅಂತ. ಸೊ ಇದಕ್ಕೆ ನಾನು ರೈತರಿಗೆ ಹೇಳೋದು, ಅರ್ಜಿಗಳನ್ನು ಸಲ್ಲಿಸಿ, ಆ ಅನುದಾನ ಬಂದ ನಂತರ ನೀವು ಸಬ್ಸಿಡಿನ ಕ್ಲೈಮ್ ಮಾಡಿ ಉಪಕರಣನ ಪಡಿಬೋದು. ಇದಲ್ಲದೆ ಇನ್ನೊಂದು, ಭಾಳಷ್ಟು ಜನರೇ ಈ ಸಣ್ಣ ರೈತರಿದ್ದಾರೆ. ಈ ಸಣ್ಣ ರೈತರಿಗೆಲ್ಲ ಭತ್ತ ಕುಯ್ಯೋದು ಭಾಳಷ್ಟು ಕೂಲಿ ಆಳುಗಳು ಭಾಳ ಸಮಸ್ಯೆ. ಇದಕ್ಕೆ ಭತ್ತ ಕಟಾವು ಮಾಡಿ ಯಂತ್ರ ಇದು VST ಶಕ್ತಿ ಪವರ್ ರೀಪರ್ ಅಂತ ಹೇಳಿಬಿಟ್ಟು ಇದು 5 HP ಇದೆ. ಇದರಲ್ಲಿ 2 ಮಾಡಲ್ ಬರುತ್ತೆ, ವಿತ್ ಸೈಡ್ ಕ್ಲಚ್ಚು, ವಿತೌಟ್ ಸೈಡ್ ಕ್ಲಚ್ಚು. ಇದ್ರ ಒಟ್ಟು ಬೆಲೆ 1,29,375 ರೂಪಾಯಿ ಇದೆ. ಇದು 70 ಇದೆ. ಇದಕ್ಕೆ ಸಹಾಯಧನ ಸಾಮಾನ್ಯ ರೈತರಿಗೆ 60,000 ರೂಪಾಯಿ, ಪರಿಶಿಷ್ಟ ಪಂಗೆ 1 ಲಕ್ಷ ರೂಪಾಯಿ ಸಬ್ಸಿಡಿ ಇದೆ. ಸೊ ರೈತರು ಕಟ್ಟಬೇಕಾಗಿರೋ ಜನರಲ್ ಫಾರ್ಮರ್ಸು 69,375 ರೂಪಾಯಿ ಮಾತ್ರ. SC ST ಫಾರ್ಮರ್ಸು ಕೇವಲ 29,375 ರೂಪಾಯಿ ಮಾತ್ರ ಕಟ್ಟಿ ಸಾಕು. ಸೊ ಇದೇ ರೀತಿ ಎಲ್ಲಕ್ಕೂ ಕೂಡ. ಮತ್ತು ಇನ್ನೊಂದು ಬಂದಿರತಕ್ಕಂಥದ್ದು, ಹೊಸದಾಗಿ ಬಂದಿರತಕ್ಕಂಥದ್ದು, ಈಗ ಪವರ್ ವೀಡರ್ಸ್ಗಳಿದ್ದಾವೆ. ಈಗ ಪವರ್ ವೀಡರ್ಸು ಅದಕ್ಕೆ ಹೊಸದಾಗಿ ಭಾಳಷ್ಟು ಜನ ರೈತರು ಪ್ರಿಫರ್ ಮಾಡ್ತಾ ಇರತಕ್ಕಂಥದ್ದು ಅಂತಂದರೆ, ಈಗ FT55G ನೋಡಿ. ಇದೇನೆಂದರೆ, ಇದೊಂದು ಇಟ್ಕೊಂಡ್ರೆ ಒಂದು ಜೊತೆ ಎತ್ತಿಟ್ಕೊಂಡಂಗೆ ಮನೆಯಲ್ಲಿ. ಯಾಕೆಂದರೆ ಇದು ಕೇವಲ ಇದಕ್ಕಂತ MRP 55,000 ರೂಪಾಯಿ ಇದೆ. ಈಗ ನಾವು ಯುಗಾದಿ ಹಬ್ಬಕ್ಕೋಸ್ಕರ ವಿಶೇಷವಾದ ಒಂದು ಆಫರ್ ಕೊಟ್ಟಿದ್ದೀವಿ. ಕೇವಲ ಇದನ್ನು 35,000 ರೂಪಾಯಿಗೆ ನಾವು ಕೊಡ್ತಾಯಿದ್ದೀವಿ, ಬರೀ 35,000. ಈ 35,000 ಜೊತೆಗೆ ಒಂದು ನೇಗಿಲು ಮತ್ತು ಒಂದು ಕೇಜ್ ವೀಲ್ ಕೂಡ ಫ್ರೀ ಕೊಡ್ತಾಯಿದ್ದೀವಿ ನೋಡಿ. ಇದು ಒಂದು ನೇಗಿಲು ಪ್ಲಸ್ ಈ ಕೇಜ್ ವೀಲು ಉಚಿತವಾಗಿ ಕೊಡ್ತಾಯಿದ್ದೀವಿ. ಜೊತೆಗೆ ಈ ಒಂದು ಇದರಲ್ಲಿ 3 ಅಡಿ ಮಾಡ್ಕೊಬೋದು ನೋಡಿ. ಇದು ಅಟ್ಯಾಚ್ ಮಾಡ್ಕೊಂಡು ಇದು ನೋಡಿ, ಇದನ್ನು ತಗೊಂಬ, ಇದು 3 ಅಡಿ ಮಾಡ್ಕೊಬೋದು, 2 ಅಡಿ ಮಾಡ್ಕೊಬೋದು, ಅಡ್ಜಸ್ಟ್ ಮಾಡ್ಕೊಬೋದು. ಈ ಕಡೆ ಒಂದು, ಆ ಕಡೆ ಒಂದು ಬರ್ತದೆ. ಇದೇ ರೀತಿ ಇದಕ್ಕೆ ನೀವು ಕೇಜ್ ವೀಲ್ ಅಟ್ಯಾಚ್ ಮಾಡ್ಕೊಬೋದು, ನೇಲ್ ಅಟ್ಯಾಚ್ ಮಾಡ್ಕೊಬೋದು, ಕಲ್ಟಿವೇಟರ್ ಅಟ್ಯಾಚ್ ಮಾಡ್ಕೊಬೋದು, ರಿಡ್ಜರ್ ಅಟ್ಯಾಚ್ ಮಾಡ್ಕೊಬೋದು, ಎಲ್ಲ ಆಪ್ರೇಷನ್ಸು ಕೂಡ ಮಾಡ್ಬೋದು ನೋಡಿ. ಸೊ ಇಷ್ಟು ಒಂದಿದೆ. ಇದ್ರ ಜೊತೆಗೆ ಸೊ ಈಗ ನಾವು FT55G ಹೇಳಿದೆ. ಇನ್ನೊಂದು ಇದು 3.5 HP ಚಿಕ್ಕದು.
ಇದು FT35G ಅಂತ ಹೇಳಿಬಿಟ್ಟು ಸಣ್ಣದಲ್ಲಿ ತೋಟದಲ್ಲಿ ಗಾರ್ಡನಲ್ಲಿ ಎಲ್ಲ ಯೂಸ್ ಮಾಡೋಕ್ಕೆ ಭಾಳಷ್ಟು ಅನುಕೂಲ ಇದೆ. ಇದು ಕೂಡ ನಾವು ಆಫರ್ ಪ್ರೈಸ್ಗೆ ಕೆಲ 25,000 ರೂಪಾಯಿ ಕೊಡ್ತಾ ಇದ್ವಿ. ಆ್ಯಕ್ಚುಲಿ MRP 39,500 ರೂಪಾಯಿ ಇದೆ, ಬರೀ 25,000 ರೂಪಾಯಿಗೆ ಇದನ್ನು ಆಫರನ್ನು ಕೊಡ್ತಾ ಇದ್ವಿ. ಯಾಕೆಂದರೆ ಈ ಒಂದು ಇಯರ್ ಎಂಡ್ ಬಂತು ಮತ್ತು ಯುಗಾದಿ ಹಬ್ಬಕ್ಕೆ ರೈತ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ನಾವು ಭಾಳಷ್ಟು ಒಂದು ಡಿಸ್ಕೌಂಟ್ ಕೊಡ್ತೇವೆ. ಮತ್ತೊಂದು ಮಾಡಲು ಇದು ಕೂಡ ಅದೇ FT55G ಏನಲ್ಲಿ ಅವಲೇ ನಾನು ಹೇಳಿದೆ, ಅದೇ ಮಾಡಲು. ಇದು ಭಾಳಷ್ಟು ಫಾಸ್ಟ್ ಮೂವಿಂಗಲ್ಲಿದೆ, ರೈತರು ಭಾಳಷ್ಟು ಪ್ರಿಫರ್ ಮಾಡ್ತಕ್ಕಂಥದ್ದು ಇದ್ರ ಜೊತೆಗೆ ಇದು ನಾನು ಪವರ್ ಟಿಲ್ಲರ್ ಬಗ್ಗೆ ಹೇಳಿದೆ, ಪವರ್ ವೀಡರ್ ಬಗ್ಗೆ ಹೇಳಿದೆ. ಈಗ ಬ್ರಷ್ ಕಟರ್ಸು, ಬೇಲಿನಲ್ಲಿ ಕಳೆ ಬರ್ತದೆ ಅಥವಾ ಹುಲ್ ಬರ್ತದೆ, ತೋಟದಲ್ಲಿ ಕಳೆ ಇರ್ತದೆ, ಅದನ್ನು ಕೊಚ್ಚಲಿಕ್ಕೆ ಈಗ ನಾವು ಸುಮಾರು ಅಲ್ಲಿ 2-3 ಮಾಡಲು ಬ್ರಷ್ ಕಟರ್ಸ್ ಇದ್ದಾವೆ. ಒಂದು ನಮಗೆ 230 ಬ್ರಷ್ ಕಟರ್ VST 234 MD ಮೀಡಿಯಮ್ ಡ್ಯೂಟಿ, ಮತ್ತು ಹೆವಿ ಡ್ಯೂಟಿ ಮತ್ತು ಲೈಟ್ ಡ್ಯೂಟಿ, ಈ 3 ಮಾಡಲ್ ಇದ್ದಾವೆ. ಇದು ಕೇವಲ ನಾವು ಇದ್ರ ಬೆಲೆ 31,500 ರೂಪಾಯಿ MD. ಇದು 15,000 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. 15,000 ರೂಪಾಯಿ ಆಫರ್, 15,000 ರೂಪಾಯಿ ಎಲ್ಲೂ ಸಿಗೋದಿಲ್ಲ. ಇದು VST ಕಂಪ್ನಿ, ಇದು ಕೇವಲ 15,000 ರೂಪಾಯಿ. ಅಂದರೆ ಇವೆಲ್ಲನೂ ಕೂಡ ಎಲ್ಲಿವರು ಸ್ಟಾಕ್ ಇದೆ ಅಲ್ಲಿವರು ಮಾತ್ರ, ಪೂರ್ತಿ ಆ ಸ್ಟಾಕ್ ಮುಗಿದ ಮೇಲೆ ಅದು ರೇಟ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ 15,000 ರೂಪಾಯಿ ಈಗ ಒಳ್ಳೆ ಆಫರ್ ರೈತರು ಕೊಡ್ತಾ ಇರೋದು, ಕೇವಲ 15,000 ರೂಪಾಯಿ. ಇದು ಅಷ್ಟೇ, ಕೇವಲ 35,000 ರೂಪಾಯಿಗೆ ಇಷ್ಟೊಂದು ಅಟ್ಯಾಚ್ಮೆಂಟು ಎಲ್ಲೂ ಏನೂ ಸಿಗೋದಿಲ್ಲ. ಬಟ್ ಆದರೆ ಕೆಲವು ಬೇರೆ ಕಡೆ ಇನ್ನೂ ಕಡಿಮೆ ಸಿಗ್ಬೋದು. ಆದರೆ ನಮ್ಮ VSTನಲ್ಲಿ ಒಂದೇನಂತಂದರೆ ಇದು 1 ಇಯರ್ ವಾರಂಟಿ ಇರ್ತದೆ. ಯಾವುದೇ ನಮ್ಮ ಎಕ್ವಿಪ್ಮೆಂಟ್ ಇದ್ಕೊಂಡ್ರೆ 1 ಇಯರ್ ವಾರಂಟಿ ಇರ್ತದೆ. ಮತ್ತು 1 ಇಯರ್ ವಾರಂಟಿ ಇರ್ತದೆ. ಮತ್ತು ನಮ್ಮ ಸರ್ವೀಸು, ಈಗ ನಾವು ಸರ್ವೀಸು ಕೂಡ ಕಂಪ್ಲೀಟು. ಈಗ ಯಾವುದೇ ಎಕ್ವಿಪ್ಮೆಂಟ್ ತೆಗೆದುಕೊಂಡ್ರೆ ವಾರಂಟಿ ಇದ್ದಂಥ ಸಂದರ್ಭದಲ್ಲಿ ಈಗ ಸರ್ವೀಸ್ ಮಾಡಬೇಕು ಅಂತಂದರೆ ರೈತ ಇಲ್ಲಿಗೆ ತೊಗೊಂಬಂದರೆ ಲೇಬರ್ ಫ್ರೀ ಇರುತ್ತೆ, 3 ಸರ್ವಿಸ್ ಫ್ರೀ ಇರ್ತದೆ. ಅಕಸ್ಮಾತ್ ನಮಗೆ ರೈತ ತರಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಮೆಕ್ಯಾನಿಕ್ಕು ರೈತ ಮನೆ ಬಾಗಿಲಿಗೆ ಹೋಗ್ತಾರೆ. ರೈತರು ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಅಲ್ಲೇ ಸರ್ವಿಸ್ ಕೊಡ್ತಾರೆ. ಅದು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ, ಮೆಕ್ಯಾನಿಕ್ ಚಾರ್ಜ್. ಇದೊಂದು ಅನುಕೂಲ. ಹೌದು, ಅದೊಂದು ಆಗುತ್ತೆ. ಸೊ ನಾವು ಸರ್ವೀಸು ಸೇಲ್ಸು ಇದೆಲ್ಲ ಸರಿದೆ. ಮತ್ತು ರೈತರಿಗೆ ಅನುಕೂಲ ಆಗಲಿ ಅಂತ ನಮ್ಮ ಶೋರೂಮ್ ಇಲ್ಲಿ ಸ್ವಲ್ಪ ಔಟ್ಸೈಡ್ ಇರೋದ್ರಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ನಮ್ಮ ಎಲ್ಲ ಸ್ಪೇರನ್ನು ಕೂಡ ನಮ್ಮ KSRT ಬಸ್ ಸ್ಟ್ಯಾಂಡ್ ಎದುರುಗಡೆ ಮಹಾರಾಜ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ ಇದೆ, ಅಲ್ಲಿ ಎಲ್ಲ ಸ್ಪೇರ್ಸು ಅಲ್ಲೇ ಸಿಗುತ್ತೆ. ಸೊ ರೈತರಿಗೆ ಹೌದು, ಅಲ್ಲೇ ಸಿಗುತ್ತೆ. ಇದ್ರ ಜೊತೆಗೆ ನಮ್ಮ ಬ್ರಾಂಚಸ್ ಕೂಡ ಹುಣಸೂರಿನಲ್ಲಿ ಒಂದು ಬ್ರಾಂಚ್ ಇದೆ, ಮತ್ತು ಕೊಳ್ಳೇಗಾಲದಲ್ಲಿ ಬ್ರಾಂಚ್ ಇದೆ. ಸೊ ರೈತರು ಯಾವ ಸಮಯದಲ್ಲೂ ಕೂಡ ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಸೊ ಹಾಗಾಗಿ ನಾವು ಈ ಒನ್ ಆಫ್ ದಿ ಲೀಡಿಂಗ್ ನಮ್ಮದು ಸೇಲ್ಸ್ ಇದೆ. ಮತ್ತು ಇದ್ರ ಜೊತೆಗೆ ಚಾಮರಾಜನಗರದಲ್ಲೂ ಕೂಡ ನಾವೇ ಡಿಸ್ಟ್ರಿಬ್ಯೂಟ್ರು. ಸೊ ನಮ್ಮ ಏರಿಯಾ ಆಫ್ ಆಪರೇಷನ್ನು ಇಡೀ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ. ಆದರೆ ಕೆಲವು ರೈತರು ಬೇರೆ ಕಡೆಯಿಂದ ನಮಗೆ ಫೋನ್ ಮಾಡ್ತಾ ಇರ್ತಾರೆ. ಸೊ ನಾನು ಅವ್ರಿಗೆ ಕೇಳ್ಕೊಳೋದು ಏನಂತ ಹೇಳಿದ್ರೆ, ನಮ್ಮ ಎಲ್ಲ ಜಿಲ್ಲೆಯಿಂದಲೂ ಕೂಡ ನಮ್ಮ ಡೀಲರ್ಸ್ ಇದ್ದಾರೆ. ಆ ಡೀಲರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಅದನ್ನು ಅವರಿಗೆ ಮಾಹಿತಿಯನ್ನು ಪಡಿಬೋದು. ಸಿಗುತ್ತೆ, ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಈಗ ನಮ್ಗೆ ಎಲ್ಲ ಮಾಡೆಲ್ಸ್ ಏನೇನಿದೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು VST ಟಿಲ್ಲರ್ಸ್ ಅಂತ ಹಾಕಿದ್ರೆ ನಿಮ್ಗೆ ಎಲ್ಲ ಮಾಡೆಲ್ದು ಕೂಡ ಇದರಲ್ಲಿ ಫೀಲ್ಡ್ ಆಪರೇಷನ್ಸ್ ಎಲ್ಲ ನಿಮಗೆ ಅಲ್ಲೇ ಡೆಮೋ ಸಿಗುತ್ತೆ. ಸೊ ಈಗೆಲ್ಲ ಟೆಕ್ನಾಲಜಿ ಭಾಳಷ್ಟು ಇಂಪ್ರೂವ್ ಆಗಿರೋದ್ರಿಂದ ರೈತ ಬರೀ ಮೊಬೈಲ್ ಇಟ್ಕೊಂಡೆ ಏನು ಬೇಕಾದ್ರೂ ಕೂಡ ಅಲ್ಲೇ ಮಾಹಿತಿ ಪಡಿಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನನಗೆ ಫೋನ್ ಮಾಡಿ. ಸೊ ನಮ್ಮ ಶೋರೂಮ್ ನಂಬರ್ ಏನಿದೆ 0821254245. ಇದು ನಮ್ಮ ಇಲ್ಲಿ ರಾಮಕೃಷ್ಣನಗರ ಆಂದೋಲನ ಸರ್ಕಲ್ ಹತ್ರ ನಮ್ಮದು ಶೋರೂಮ್ ಇರೋದು. ರಾಮಕೃಷ್ಣನಗರ ಆಂದೋಲನ ಸರ್ಕಲ್ ಹತ್ರ ಬಂದರೆ ಅಲ್ಲಿ ನಮ್ಮ ಶೋರೂಮ್ಗೆ ಯಾರು ಬೇಕಾದ್ರೆ ನನಗೆ ಹೇಳ್ತಾರೆ. ಮತ್ತು ಇದಲ್ಲದೆ ನನ್ನ ಮೊಬೈಲ್ ನಂಬರ್ ಕೂಡ ಇದೆ 9480524528. ನಾವು ಕಳೆದ ಸಹ ಕೂಡ ನಮ್ಮ SLN ಅಗ್ರಿಟೆಕ್ನಿಂದ ನಾನು ಒಂದು ಸೇಮ್ ಇದೆ ನಮ್ಮ ಕೃಷಿ ಲೋಕದಲ್ಲಿ ನಾನು ವಿಡಿಯೋ ಮಾಡಿಸಿದ್ವಿ. ಭಾಳಷ್ಟು ರೈತರು ತುಂಬ ರೆಸ್ಪಾನ್ಸ್ ಮಾಡಿದ್ವಿ. ಒಳ್ಳೆ ಸುಮಾರು ಜನ ಮಾಹಿತಿನ ಪಡಿತಾ ಇದ್ದಾರೆ. ಅದು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈಗ ಏನಂತಂದರೆ ನಮ್ಮ VST ಕಂಪ್ನಿ ಅದರಲ್ಲೂ ಕೂಡ ನಮ್ಮ SLN ಅಗ್ರಿಟೆಕ್ ವತಿಯಿಂದ ರೈತರಿಗೆ ಬೇಕಾದ ಹಲವಾರು ರೇಂಜ್ ಆಫ್ ಎಕ್ವಿಪ್ಮೆಂಟ್ಸ್ ನಮ್ಗೆ ಸಿಗ್ತಾ ಇದೆ. ಇಂಪ್ಲಿಮೆಂಟ್ಸ್ ಒಂದು ಟಿಲ್ಲರ್ ರೇಂಜ್ನಲ್ಲಿ 9 HP ಇದೆ, 13 HP ಇದೆ, 13.5 HP ಇದೆ, 16 HP ಇದೆ. ಅದೇ ರೀತಿ ನಮ್ಮಲ್ಲಿ ಭತ್ತ ಕಟಾವು ಮಾಡೋದ್ರಲ್ಲಿ ವಿತ್ ಸೈಡ್ ಕ್ಲಚ್ಚು ವಿತೌಟ್ ಸೈಡ್ ಕ್ಲಚ್ ಬರ್ತದೆ. ಮತ್ತು ಪವರ್ ವೀಡರ್ನಲ್ಲಿ 3.5 HP ಇದೆ, 5 HP ಇದೆ, ಮತ್ತು 5.5 HP ಇದೆ. ಈಗ ಇನ್ನೊಂದು ಹೊಸದು 8 HP ಕೂಡ ಬಿಡುಗಡೆ ಮಾಡಿದ್ದಾರೆ. ಈಗ ಹಲವಾರು ನಮ್ಮ ಎಕ್ವಿಪ್ಮೆಂಟ್ಸ್ಗಳಿದ್ದಾವೆ. ಅದೇ ಬ್ರಷ್ ಕಟರಲ್ಲಿ ಲೈಟ್ ಡ್ಯೂಟಿ, ಮೀಡಿಯಮ್ ಡ್ಯೂಟಿ, ಹೆವಿ ಡ್ಯೂಟಿ, ಹೀಗೆ ಎಲ್ಲದರಲ್ಲೂ ಕೂಡ ಇದೆ. ಆದರೆ ನಾನು ರೈತರಿಗೆ ಕೇಳ್ಕೊಂಡು ಈ ಒಂದು ಒಳ್ಳೆ ಆಫರ್ಸ್ ಇದೆ, ಇವೆಲ್ಲಕ್ಕೂ ಕೂಡ ಒಂದು ಒಳ್ಳೆ ಆಫರ್ ಇರೋದ್ರಿಂದ ಅದರಲ್ಲೂ ಮುಖ್ಯವಾಗಿ ಪವರ್ ವೀಡರು ಮತ್ತು ಬ್ರಷ್ ಕಟರ್ಗೆ ಕಂಪ್ನಿಯಿಂದನೂ ಕೂಡ ಆಫರ್ ಕೊಟ್ಟಿದ್ದಾರೆ, ನಮ್ಮಿಂದನೂ ಕೂಡ ಸ್ಪೆಷಲ್ ಆಫರ್ ಕೊಟ್ಟಿದ್ದೀವಿ.
ಬಹಳಷ್ಟು ಇದನ್ನು ರೈತರು ಉಪಯೋಗಿಸ್ಕೊಬೋದು. ಈ ಸ್ಟಾಕ್ ಇರೋ ಬಹುಶಃ ಈ ಮಾರ್ಚ್ ಎಂಡ್ವರೆಗೆ ಮಾತ್ರ ಇರುತ್ತೆ ಅಂತ ಕಾಣಿಸುತ್ತೆ. ಅದು ಸ್ಟಾಕ್ ಎಲ್ಲರೂ ಇರುತ್ತೆ ಅಲ್ಲಿ ಮಾತ್ರ ಕೊಡ್ತೀವಿ. ಸ್ಟಾಕ್ ಎಕ್ಸಾಸ್ಟ್ ಆದಮೇಲೆ ಮತ್ತೆ ಹೊಸ ಇದಾಗುತ್ತೆ. ಸೊ ಬೇಗ ಅದಕ್ಕೆ ರೈತರು ಈ ಇದನ್ನ ಸದುಪಯೋಗ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ನಮ್ಮ ರೈತರು ಕೊಟ್ಟಂತ ಎಲ್ಲ ಸಹಕಾರಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.